ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ನಾವು ಥ್ಯಾಂಕ್ ಯು ಈ ಬೆಂಗಳೂರೊಳಗೆ ಎಂಥ ಪರಿಸ್ಥಿತಿ ಬಂದೈತಪ್ಪ ಅಂತಂದ್ರೆ ಕನ್ನಡ ಸಬದ ಭಾಷಾ ಅಗಲು ಎಲ್ಲರೂ ಬೆಳಗಾವದಾಗ ಸೆಲೆಬ್ರೇಟ್ ಮಾಡೋ ಥರ ಯಾರೂ ಮಾಡಂಗಿಲ್ಲ. भाई कन्नड़ में बात नहीं करते, ऐसा बोलते हंग्रे कन्नड़ मात्र ಒಂದು ಕೆಂಪ ಇನ್ನೊಂದು ಹಳದಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಅಗೇನ್ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸೊ ಇವತ್ತು ಏನಪ್ಪ ವಿಶೇಷ ಅಂತಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗ ಕನ್ನಡ ರಾಜ್ಯೋತ್ಸವ ಐತಿ. ಸೊ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ನಾವು ಇವತ್ತು ಮನೆಯಾಗಿದ್ದೆ ಎದಕ್ಕೆ ಟೈಮ್ ವೇಸ್ಟ್ ಮಾಡೋದು ಅಂತೇಳಿ ವಿಧಾನಸೌಧದ ಕಡೆ ಬಂದಿದ್ವಿ. ಸೊ ಇಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ ಇಲ್ಲಿರೋ ಜನಕ್ಕಾಗ್ಲಿ, ಇಲ್ಲಿ ಫಾರಿನ್ ಇಂದ ಟೂರಿಸ್ಟ್ ಪೀಪಲ್ ಬರ್ತಾರ, ಮತ್ತ ಆಟೋ ಡ್ರೈವರ್ಸ್ ಇರ್ತಾರ. ಸೊ ಎಲ್ಲಾರು ಕನ್ನಡದ ಬಗ್ಗೆ ಅವ್ರದ್ದು ಏನ್ ಒಪಿನಿಯನ್ ಐತಿ, ಬೆಂಗಳೂರು ಬಗ್ಗೆ ಅವ್ರಿಗೆ ಏನ್ ಅನಿಸ್ತೈತಿ ಕೇಳೋಣ ಬರ್ರಿ. Can I ask a question? Yeah. Your good name? Oh, you're holding it, yeah? Yeah. Alison. Alison. Yeah. You from? London. London. Yeah. Yeah. This is first time in India? No. 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 I love Bangalore. Oh, you love Bangalore. I love Bangalore. Yeah. I Oh. come here for work. Work. Yeah. What do you work at? I work in tech. Tech. Oh, it is nice. Right? How do you feel about Bangalore? I think Bangalore is underrated. Lots of people go to Delhi and Agra and Mumbai, and Bangalore gets forgotten. And it's amazing culture, diversity, the food, the people, amazing sights. It's lovely, and the Oh. weather, obviously. It is nice that you are admiring our Bangalore. Yeah, And, love it. Love it. I will teach you two words in Kannada. Can you repeat afterwards? No? Yeah, Kannadave, Kandalari, Kannadave, Kandalari, Kannadave. Kandalari. No, I can't. You will just try one more time. Kannadave, Kandalari, Kandalari, Satya, Satya, Kannadave, Kandalari, Nitya. Nitya. Thank you. Keep coming to Bangalore. I will. Thank you so much. Thank you so much. Thank you. Lovely to meet you. Thank you. Lovely to meet you. Thank you. ನೋಡ ಎಷ್ಟು ಚಂದ ಅಲ್ಲ. ನಮ್ಮ ಬೆಂಗಳೂರೊಳಗೆ ನಾವ್ ಎಲ್ಲೇ ಹೋದ್ರು ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಪ್ರತಿಯೊಂದು ಏರಿಯಾ ಒಳಗಾಗ್ಲಿ, ಪ್ರತಿಯೊಂದು ಕಟೌಟ್ ಒಳಗಡೆ ಆಗ್ಲಿ, ಪ್ರತಿಯೊಂದು ಆಟೋ ಅಂತ ಹಿಡ್ಕೊಂಡು ಪ್ರತಿಯೊಂದು ಕ್ಯಾಬ್, ಕಾರ್ ಒಳಗಾಗ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಇದ್ದೇ ಇರ್ತಾರ. ಈ ಬೆಂಗಳೂರೊಳಗೆ ಎಂಥ ಪರಿಸ್ಥಿತಿ ಬಂದೈತಪ್ಪ ಅಂತಂದ್ರೆ ಫಸ್ಟ್ ಕನ್ನಡ ಮಾತಾಡ್ಬೇಕೋ ಬೇಡ ಅಂತೇಳಿ 10 ಸಲ ಯೋಚನೆ ಮಾಡಿ ಥಿಂಕ್ ಮಾಡ್ತಾರ. ಸೊ ಎಷ್ಟೋ ಜನ ಕನ್ನಡ ಬಂದ್ರು ಇಂಗ್ಲೀಷ್ದಾಗ ಮಾತಾಡ್ತಾರ. ಸೊ ಕನ್ನಡ ಕಲಿಬೇಕಂತೇಳಿ ಪ್ರಯತ್ನ ಮಾಡಂಗಿಲ್ಲ. ಸೊ ಅಂಥ ಸಿಚುವೇಶನ್ ಒಳಗೆ ಇಲ್ಲೊಬ್ರು ಏನು ಮಾಡತ್ತಾರಪ್ಪ ಅಂದ್ರೆ, ಸೊ ಕನ್ನಡಕ್ಕಾಗಿ, ಕನ್ನಡ ಯಾವುದೇ ರೀತಿಯೊಳಗಾಗಿ ಅವ್ರಿಗೆ ಮುಟ್ಲಿ ಅಂತ ಹೇಳಿ, ಸೊ ಇಂಥ ಬಿಸಿಲಿದ್ರು ಕೂಡ ಬಂದು ಕನು ನಮ್ಮ ಕನ್ನಡ ಅಕ್ಷರ ತಲೆ ಮೇಲೆ ಇಟ್ಕೊಂಡು ಅದ್ರ ಮೇಲೆ ನಿಮಗೆ ಕನ್ನಡದ ಬಗ್ಗೆ ಏನ್ ಅನಿಸ್ತದೆ ಅಂತೇಳಿ ಬರೀಲಿ ಅಂತೇಳಿ ಅದಕ್ಕೊಂದು ಅವಕಾಶ ಮಾಡಿಕೊಡತ್ತಾರ. ಪರಮೇಶ್ ಜೋಳದ್ ಅಂತ, ನಾನೊಬ್ಬ ವಿಜುವಲ್ ಮತ್ತು ಪರ್ಫಾರ್ಮೆನ್ಸ್ ಆರ್ಟಿಸ್ಟ್. ನಾವು ಮೂಲತಃ ಬಾಗಲಕೋಟೆ ಜಿಲ್ಲೆ ಕೋಡಿಹಾಳದವನು, ಬಟ್ ಇಲ್ಲೇ ಬಾಗಲಕೋಟೆ ಜಿಲ್ಲೆ ಕೋಡಿಹಾಳು, ಬಟ್ ಇಲ್ಲೇ ಇದ್ದೀನಿ. ಸುಮಾರು ವರ್ಷದಿಂದ ಬೆಂಗಳೂರಲ್ಲೇ ವಾಸ ಮಾಡ್ತಾ ಇದ್ದೀನಿ. ನಮ್ದು ಬಾಗಲಕೋಟೆ. ಬಾಗಲಕೋಟೆ ನೀವು ಅಂದ್ರೆ ಸಿಟಿ ಅವರ? ಬಾಗಲಕೋಟೆ ಸಿಟಿ ಅವರ ಅಲ್ಲ, ಬಟ್ ನಾನು ಬಾಗಲಕೋಟೆ ಜಿಲ್ಲೆಯವನು, ಇಳಕಲ್ ತಾಲೂಕು ಒಂದು. ಹೌದು, ಕೋಡಿಹಾಳ ಅಂತ. ಈ ತರ ನಿಮಗೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಇಲ್ಲ ಸರ್, ನಾನೊಬ್ಬ ಕಲಾವಿದನಾಗಿ ಏನಾದ್ರೂ ಒಂದು ಸಂದೇಶ ಕೊಡ್ಬೇಕಂತಲ್ಲ, ಒಂದು ನೋವಿದೆ. ಎಲ್ಲೋ ಕನ್ನಡ ಹಾಳಾಗ್ತಿದೆ, ಕನ್ನಡದ ಬಗ್ಗೆ ಜನಗಳಿಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ನೋವಿದೆ. ಆ ನೋವನ್ನ ತೊಡ್ಕೊಳ್ಳೋದಕ್ಕೆ ನಮ್ಗೊಂದು ದೇವರೊಂದು ಮಾಧ್ಯಮ ಕೊಟ್ಟಿದ್ದೇನೆ, ಕಲಾ ಮಾಧ್ಯಮ. ಸುಮ್ಮನೆ ಹೇಳಿದ್ರೆ ಆಗಲ್ಲ, ನಾವು ಏನೋ ಒಂದು ಕಲೆ ಮುಖಾಂತರ ಹೇಳಿದಾಗ ಅದೊಂದು ಸ್ವಲ್ಪ ಜನರಿಗೆ ತಟ್ಟುತ್ತೆ, ಜನರ ಮನಸ್ಸಿಗೆ ತಾಟುತ್ತೆ. ಅವ್ರಿಗೇನೋ ಒಂದು ಮನಸ್ಸು ಪರಿವರ್ತನೆ ಆಗ್ಬೋದು, ಕನ್ನಡದ ಬಗ್ಗೆ ಒಂದು ಅಕ್ರತೆ ಹುಟ್ಟಬಹುದು ಅನ್ನೋದೊಂದು ಪ್ರಯತ್ನ. ಇಲ್ಲ, ಒಳ್ಳೆ ಪ್ರಯತ್ನ. ಯಾಕಂದ್ರೆ ಕನ್ನಡ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ, ಕನ್ನಡ ಮುಟ್ಬೇಕು ಒಟ್ನಲ್ಲಿ ಎಲ್ರಿಗೂ. ಸರ್, ಈಗ ಮುಂದುವರಿಸಿ, ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಾವು ಮುಂದುವರಿಸ್ತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಹಾಯ್. Hey, how are you? Yeah, I'm fine. How about you? Very good. When you come to Bangalore, like what you feel about Bangalore? Oh, it's very nice. The people are lovely. So it's, and yeah, lovely temperature. I love all of this, all the park and beautiful trees and
this is extremely grand. It's amazing. So you were saying about it's the region's day today. So, but I don't know much about it. No. Okay. So I will just like teach you two Kannada things. You just repeat after me. Okay. Okay. ಕನ್ನಡ Kannada ರಾಜ್ಯೋತ್ಸವದ Rajotsavada ಶುಭಾಶಯಗಳು. Shabasha Agalu. Okay. Thank you so much. Okay. Nice to meet you. Yeah, lovely to meet you. Enjoy your day. Yeah. Thank you. ಫಸ್ಟ್ ಕನ್ನಡ ಕಲೀರಿ, ಕನ್ನಡದ ಮಾತಾಡ್ರಿ, ಯಾರಿಗೆ ಕನ್ನಡ ಬರಂಗಿಲ್ಲ ಅವ್ರಿಗೆ ಕನ್ನಡ ಕಲಿಸ್ರಿ. ನಮ್ಮ ಕನ್ನಡ ಹಿಂಗೆ ಮಾಡೋದಿಂತ್ರ ಬೆಳಿತೈತಿ. ಸೊ ಯಾವುದೇ ರೀತಿಯೊಳಗಾಗ್ಲಿ ಒಟ್ಟು ಕನ್ನಡ ಎಲ್ಲಾ ಕಡೆ ಹೋಗಿ ಮುಟ್ಟಬೇಕು, ಬೆಳಿಬೇಕು. ಒಂದು ಆಟೋ ರ್ಯಾಲಿ ನಡೆಯತೈತಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ. ಸೊ ಎಲ್ಲಾ ಆಟೋದವರು ನಮ್ಮ ಕನ್ನಡ ಫ್ಲಾಗ್ ಹಾಕೊಂಡು ರ್ಯಾಲಿ ಮಾಡತ್ತಾರ. ಇದನ್ನೆಲ್ಲ ನೋಡಿದ್ರೆ ಫುಲ್ ಖುಷಿ ಆಗ್ತೈತಿ. ಸೊ ನಾವು ನಮ್ಮ ಇಂಜಿನಿಯರಿಂಗ್ ನ ಬೆಳಗಾವ್ ಒಳಗೆ ಮುಗಿಸಿದ್ವಿ. ಕನ್ನಡ ರಾಜ್ಯೋತ್ಸವ ಯಾರು ಎಲ್ಲಿ ಅಷ್ಟೇ ಚಲೋ ಮಾಡಿದ್ರು ಬೆಳಗಾವ್ದಾಗ ಸೆಲೆಬ್ರೇಟ್ ಮಾಡೋ ತರ ಯಾರು ಮಾಡಂಗಿಲ್ಲ. ಸೊ ನಾನು ಅಲ್ಲಿ 4 ವರ್ಷ ಇದ್ದೆ. Hey man, which language is this? This is Kannada from Karnataka. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ. ಇವತ್ತು ಕನ್ನಡ ರಾಜ್ಯೋತ್ಸವ ಐತಿ. ಕನ್ನಡ ರಾಜ್ಯೋತ್ಸವ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇವಾಗ ಯೂಸ್ ಆಗ್ತಿರೋದೆಲ್ಲ ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಬಂದ್ಮೇಲೆ, ಇಲ್ಲಿ ಬಂದರಂದ್ಮೇಲೆ ಇಲ್ಲಿ ದುಡಿತಾರೆ, ಇಲ್ಲಿ ತಿಂತಾರೆ. ಅಂದ್ಮೇಲೆ ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡಬೇಕು. ಇವಾಗ ಕನ್ನಡ ಮಾತಾಡಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು. ಮೈ ಕನ್ನಡ ಬಾತ್ ನೈ ಕರ್ತೆ ಐಸಾ ಬೋಲ್ತೆ ಹಂಗ್ರಿ. ಕನ್ನಡ ಮಾತಾಡ್ಬೇಕು. ಇಲ್ಲಿದ್ದೇವೆ ನಾವು ಅಲ್ಲಿ ಹೋದ್ಮೇಲೆ ಅವ್ರ ಲ್ಯಾಂಗ್ವೇಜ್ ಮಾತಾಡ್ತೀವಿ ತಾನೆ. ಅವ್ರ ಲ್ಯಾಂಗ್ವೇಜ್ ಮಾತಾಡ್ತೀವಿ ಅಂದ್ರೆ ನಮ್ಮ ಲ್ಯಾಂಗ್ವೇಜ್ ಅವರು ಫಾಲೋ ಮಾಡಬೇಕು. ಇಲ್ಲಿದ್ದಾರೆ ಕೆಲಸ ಮಾಡ್ತಾರೆ ಅಂದ್ಮೇಲೆ ಕರೆಕ್ಟಾಗಿ ಕನ್ನಡ ಮಾತಾಡ್ಕೊಂಡು ಇರಬೇಕು. ಚಲೋ ಮಾತಾಡಿದ್ರಿ. ಸೊ ಇದನ್ನೆಲ್ಲ ನೋಡ್ರಿ ಫುಲ್ ಖುಷಿ ಆಕೈತಿ ನಮಗ. ಸೊ ಯಾವಾಗ ಹಿಂಗ ಕನ್ನಡ ಮಾತಾಡ್ಕೊತಾ ಇರ್ರಿ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಯೋ ಬರ್ಕಯ ಪೇಪರ್ ಮುಂದಗಡೆ ಬರ್ಕೋ. ಕನ್ನಡ ಬಾಳ ಬೆಳೆದೈತಿ, ಅದನ್ನೇ ನಾವು ಬೆಳೆಸೋದ್ ಬೇಕಾಗಿಲ್ಲ, ಬರೀ ಬಳಸ್ಬೇಕಷ್ಟ. ಬಳಸಿದ್ರೆ ಸಾಕು, ಅದ ಉಳಿತೈತಿ, ಅದ ಬೆಳಿತೈತಿ. ಅದನ್ನ ಇಟ್ಕೊಂಡು ನಾವು ಬೆಳಿಬೇಕು. ಯಾಕಂದ್ರ ಬೆಳೆದ್ ನಿಂತಿರೋ ಭಾಷೆ, ಎಷ್ಟೋ ವರ್ಷದಿಂದ ಐತಿ ಭಾಷೆ ಅದ. ಅದನ್ನ ಬಳಸ್ಬೇಕು. ಯಾರು ಕನ್ನಡ ಮಾತಾಡಂಗಿಲ್ಲ ಅವ್ರಿಗೆ ಕನ್ನಡ ಮಾತಾಡ್ರಿ ಅಂತ ಹೇಳ್ರಿ. ಬರ್ಲಾರ್ದವ್ರಿಗೆ ದಿನಕ್ಕೆ ಒಂದೊಂದು ಪದ ಕಳಿಸ್ರಿ ಸಾಕು. ಆಟೋಮೆಟಿಕ್ 1 ತಿಂಗಳು ಬಿಟ್ಟು ನೋಡ್ರಿ ಎಷ್ಟೋ ಇಂಪ್ರೂವ್ ಆಗಿರ್ತಾರ. ಅಷ್ಟ್ ಹೇಳಕ್ ಇಷ್ಟಪಡ್ತೀನಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸೊ ಇವತ್ ನನಗೆ ಇಲ್ಲಿ ಎಲ್ಲೇ ನೋಡಿದ್ರು ಎರಡ ಬಣ್ಣ ಕಾಣತಾವ್. ಒಂದು ಕೆಂಪ, ಇನ್ನೊಂದು ಹಳದಿ. ಎಲ್ಲೇ ನೋಡಿದ್ರು ಅದೇ ಕಾಣತಾವ್. ನನಗ ನೋಡಕ್ ಫುಲ್ ಖುಷಿ ಆಗ್ತೈತಿ. ಲಾಗರ್ಸ್ ಹೆಂಗಾಗ್ಬಿಟ್ಟಾರಪ್ಪ ಅಂತಂದ್ರ ಒಂದ್ 4 ರಿಂದ 5 ವರ್ಷದ ಹಿಂದ ಲಾಗರ್ಸ್ ಅಂದ ತಕ್ಷಣ ಎಲ್ಲರಿಗೂ ಹೆಂಗ ಅನಿಸ್ತಿತ್ತು, ಸ್ವಲ್ಪ ಹೋಗಿ ಅವ್ರೊಂದಿಬ್ರು ಫ್ಯಾನ್ಸ್ ಅಂತ ಇರ್ತಿದ್ರು. ಸೊ ಎಲ್ಲಾರು ನಿಂತು ನೋಡ್ತಿದ್ರು, ಲಾಗ್ ಮಾಡತ್ತ, ನಾವು ವಿಡಿಯೋದಾಗ ಬರ್ಬೇಕು, ಹಂಗೆಲ್ಲ ಇರ್ತಿತ್ತು. ಬಟ್ ಇವಾಗ ಹೆಂಗ ಆಗ್ಬಿಟ್ಟೈತಂದ್ರ ನೀವು ಎಲ್ಲೇ ಹೋಗ್ರಿ ಮನಿಗೂ ಒಬ್ಬೊಬ್ಬ ಲಾಗರ್ ಇರ್ತಾರ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೋಡ್ರಿ. ಕನ್ನಡದ ಬಗ್ಗೆ ಯಾರ್ಯಾರಿಗೆ ಹೆಂಗ್ ಒಪಿನಿಯನ್ ಐತಿ ಎಲ್ಲ ನಿಮಗೆ ನಾವು ತೋರಿಸಿದ್ವಿ. ಸೊ ನಮ್ಮ ವಿಡಿಯೋ ಏನಾರ ನಿಮಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಗೆ ಏನಾರ ಫೀಡ್ಬ್ಯಾಕ್ ಕೊಡೋದಿತ್ತಪ್ಪ ಫೀಡ್ಬ್ಯಾಕ್ ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಟ್ಸ್ ಆಫ್ ಫಾರ್ ವಾಚಿಂಗ್ ಅವರ್ ಲವ್. ಸೊ ಕೀಪ್ ಸಪೋರ್ಟಿಂಗ್ ಅಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು.